ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರು, ನನ್ನ ಮಗಳು ಸೂಪರು, ಹಸ್ಬೆಂಡ್ ಅಂತೂ ಸೂಪರ್ ಡೂಪರ್. ಗೋವಾದಲ್ಲಿ 2ನೇ ದಿನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಾಡಲಿ ಅವ್ರಿಗೊಂದು ಕಾಲ ಅದ, ನಮಗೊಂದು ಕಾಲ ಬರುತ್ತಲ್ಲ ಫ್ರೆಂಡ್ಸ್. ಏನಮ್ಮ? ಹಾಂ, ಓಕೆ. ನನ್ನ ಹಸ್ಬೆಂಡಿಂದ ಏನಂದರೆ, ಅವರು ನಮ್ಮ ಜೊತೆ ಸ್ವಲ್ಪ ಎಂಜಾಯ್ ಮಾಡೋದು ಕಡಿಮೆ. ಅವ್ರಿಗೆ ಬೇಕಾದವ್ರ ಜೊತೆ, ಇಲ್ಲಾಂದ್ರೆ ಅವರೊಬ್ಬರೇ ಎಂಜಾಯ್ ಮಾಡೋದು ಜಾಸ್ತಿ. ಮಾಡಲಿ ಫ್ರೆಂಡ್ಸ್, ನಾವು ಮಾಡ್ತೀವಿ ಒಂದಿನ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಎಷ್ಟೊಂದು ಜನ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಆದರೆ ನನಗೂ ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೆ ಆಗುತ್ತೆ, ಇಲ್ಲಾಂದರೆ ಬೇಜಾರಾಗುತ್ತೆ. ಸೊ ಅದಕ್ಕೆ ಬೇಗ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಇವತ್ತೇನು ಮಾಡೋದು ಅಂದರೆ, ನಾನು ಬೋಂಡ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ ಫ್ರೆಂಡ್. ಆನಿಯನ್ ಇದೆ, ಈರುಳ್ಳಿ ಬೋಂಡ ಮಾಡೋಣ ಅಂತ ನನ್ನ ಮಗಳಿಗೂ ಆಗುತ್ತೆ. ಆಮೇಲೆ ನಿಮಗೆ ಮತ್ತೊಂದು ರೆಸಿಪಿ ಹೇಳ್ಕೊಡ್ತೀನಿ. ಏನು ಅಂದರೆ, ನಮ್ಮ ಸೈಡ್ ಮಾಡ್ತೀವಿ ಈ ಮಾವಿನಕಾಯಿ ಸೀಸನಲ್ಲಿ ಇದು ಅಪ್ಪೆ ಹುಳಿ ಅಂತ ಮಾಡ್ತೀವಿ. ಕೆಲವೊಂದು ಕಡೆ ರಸಮ್ ಅಂತ ಅಂತಾರೆ, ಬಟ್ ನಮ್ಮ ಕಡೆ ಅಪ್ಪೆ ಹುಳಿ ಅಂತೀವಿ. ಮಾವಿನಕಾಯಿ, ಹುಣಸೆಹಣ್ಣು, ನಿಂಬೆಹಣ್ಣು, ಮತ್ತು ಇದು ಬರುತ್ತೆ, ಅದು ನಿಂಬೆಹಣ್ಣು ಅಂತಾರೆ, ಇಷ್ಟು ದೊಡ್ಡ ಬರುತ್ತೆ ಅದು. ನಮ್ಮ ಕಡೆ ಕಂಚಿಕಾಯಿ ಅಂತ ಅಂತಾರೆ, ಈ ಕಡೆ ಎಲ್ಲ ಏನಂತಾರೆ ನಂಗೆ ಗೊತ್ತಿಲ್ಲ. ಅದು ಹುಳಿ ಇರುತ್ತೆ ಸೇಮ್. ಏನಂದರೆ ಯಾವ ಕಾಯಿ ಅದು? ಕಾಯಲ್ಲ, ಹಣ್ಣು, ಮುಸುಂಬೆ ಹಣ್ಣು. ಸೇಮ್ ಮುಸುಂಬೆ ಹಣ್ಣು ಥರ ಇರುತ್ತೆ, ಸೇಮ್ ಟು ಸೇಮ್, ಬಟ್ ಹುಳಿ. ಇದು ಸ್ವಲ್ಪ ತಿನ್ಲಿಕ್ಕೆ ಬರುತ್ತೆ, ತಿನ್ನೋಕ್ಕಂತೂ ಬರೋದಿಲ್ಲ. ಅದರಿಂದ ಮಾಡ್ತೀವಿ, ಸಖತ್ತಾಗಿರುತ್ತೆ ಫ್ರೆಂಡ್. ಅನ್ನ ಜೊತೆಗೆ ಬಿಸಿ ಅನ್ನ ಜೊತೆಗೆ ಅಕ್ಕಿ ಹುಳಿ ಹಾಕ್ಕೊಂಡು ಊಟ ಮಾಡಿದ್ರೆ ಸ್ವರ್ಗನೇ. ಓಕೆ, ಥರ ಮಾಡೋದು ಬೇಡ ಫ್ರೆಂಡ್ಸ್. ಆನಿಯನ್ ಬೋಂಡ ಮಾಡೋದನ್ನ, ಆನಿಯನ್ ಬೋಂಡ ಅನ್ನಲ್ಲ, ಆನಿಯನ್ ಏನಂತಾರೆ ಹೇಳೋಕ್ಕೆ ಬರ್ತಾಯಿಲ್ಲ. ಏನೋ ಅಂತಾರೆ ಫ್ರೆಂಡ್, ನೆನಪು ಮಾಡ್ಕೊಂಡು ಹೇಳೋ ತನಕ ನಂಗೆ ಗೊತ್ತೇ ಇರೋದಿಲ್ಲ, ನೆನಪು ಮಾಡ್ಕೊಂಡು ಹೇಳ್ತೀನಿ. ಕಾಂದಾ ಬಜ್ಜಿ ಫ್ರೆಂಡ್. ಯಾವಾಗಲೂ ಒಂದು ಇರಬೇಕು, ಕಚ್ಚತ್ತು ಇಲ್ಲೆಲ್ಲ ಕಚ್ಚದಂಗೆ ಆಗ್ತದೆ. ಇವಾಗ ಕಾಂದಾ ಬಜ್ಜಿ ಮಾಡೋಣ ಫ್ರೆಂಡ್ಸ್. ಕಾಫಿನೂ ಕುಡಿಲಿಲ್ಲ, ಕಾಫಿ ಜೊತೆಗೂ ಆಗುತ್ತೆ, ಊಟಕ್ಕೂ ಆಗುತ್ತೆ. ಓಕೆ ಫ್ರೆಂಡ್, ಲೇಟ್ ಮಾಡೋದು ಬೇಗ ಮಾಡೋಣ ಫ್ರೆಂಡ್ಸ್. ಇವಾಗ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತಿರೋದೆ, ಬಟ್ ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿದ್ದನ್ನು ನಾನು ಮಾಡೋಣ ಅಂತ. ನಮ್ಮ ಮನೆಗೆ ಹೋದ್ರೆ ನಾನು ಎಲ್ಲರೂ ಈರುಳ್ಳಿ ಬಜ್ಜಿ ಬೇಕು ಅಂತ ನಮ್ಮಮ್ಮ ಹಿಂಗೆ ಮಾಡ್ಕೊಡೋದು. ಸೊ ಎಷ್ಟೋ ಜನ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೂ ಗೊತ್ತಾಗಬಹುದು. ಇವಾಗ ಮಾಡ್ಕೊಂಡು ನೋಡಿ, ಇವಾಗ ತೋರಿಸ್ತೀನಿ ಏನೇನು ಹಾಕ್ತೀನಿ, ಏನೇನು ಮಾಡ್ತೀನಿ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ತೋರಿಸ್ತೀನಿ. ಇವಾಗ ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನೋಡಿ ನಾನು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಶುಂಠಿ, ಒಂದು ಅರ್ಧ ಇಂಚು ಶುಂಠಿ ನಾನು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲೊಂದು 4-5 ಬೇವಿನೆಲೆನ, ಕರಿಬೇವಿನೆಲೆನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ 2 ಈರುಳ್ಳಿನ ಹಾಕೊಂಡಿದ್ದೀನಿ ಫ್ರೆಂಡ್. ನಾನಿಲ್ಲಿ ಅಜ್ವಾನ ಏನು ಕಾಳು ಅಂತೀವಿ ಅದನ್ನು ಈ ಥರ ತಿಕ್ಬಿಟ್ಟು ಹಾಕೊಂಡಿದ್ದೀನಿ, ಒಂದು 1/4 ಸ್ಪೂನ್ ಅಷ್ಟೇ. ಆಮೇಲೆ ಒಂದು ಚಿಟಿಕೆ ಆಗೋಷ್ಟು ನಾನು ಇಲ್ಲಿ ಸೋಡಾ ಪುಡಿ ಹಾಕೊಂಡಿದ್ದೀನಿ, ಜಾಸ್ತಿ ಹಾಕೊಂಡಿಲ್ಲ. ಸೋಡಾ ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ, ಬಟ್ ನನಗಂತೂ ಸೋಡಾ ತಿಂದ್ರೇ ಆಗಲ್ಲ, ಹಾಕೊಂಡಿದ್ದೀನಿ. ಆಮೇಲೆ ನೋಡಿ ಫ್ರೆಂಡ್ಸ್, ಒಂದು 3/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಆಮೇಲೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೆಂಡ್ಸ್, ಇದನ್ನು ಖಾಲಿ ಈ ಥರ ಇದು ಮಾಡ್ಕೋಬೇಕು, ಮಿಕ್ಸಿನ ಕಲಿಸ್ಕೋಬೇಕು. ಇದು ಫುಲ್ಲು ನೀರು ಬಿಡಬೇಕು, ಆ ಥರ ಇದನ್ನ ಈ ಥರ ಕಿವುಚ್ಕೋಬೇಕು ಫ್ರೆಂಡ್. ನೀರು ಹಾಕಬಾರ್ದು, ಯಾವ ಕಾರಣಕ್ಕೂ ನೀರು ಹಾಕಬಾರ್ದು. ಫಸ್ಟ್ ಈ ಥರ ಕಿವುಚ್ಕೋಬೇಕು ಫ್ರೆಂಡ್. ನೋಡಿ ಫ್ರೆಂಡ್ಸ್, ಈ ಥರ ನೀರು ಬಿಡ್ತಾ ಇದೆ. ನಮ್ಮಮ್ಮ ಸಖತ್ತಾಗಿ ಮಾಡುತ್ತೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ. ಲಾಸ್ಟ್ ಟೈಮ್ ನಮ್ಮಮ್ಮ ಬೆಂಗಳೂರಿಗೆ ಬಂದಾಗಲೂ ಅಷ್ಟೇ ನಮ್ಮಮ್ಮನ ಅದನ್ನು ಮಾಡಿಸಿದ್ದೆ ನಾನು. ಎಷ್ಟು ಇದಾಗ ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ. ನಾವು ನೀರು ಹಾಕಿದ್ರೆ ಮೆತ್ತಗಾಗುತ್ತೆ. ಏನೋ ಕಡ್ಲೆಟ್ ಹಾಕಿಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ನಾವು ಇದು ಹಿಂಗೆ ಥರ ಡಿಪ್ ಮಾಡಿ ಹಾಕ್ತೀವಲ್ಲ, ಅದು ಅಷ್ಟು ಅದಕ್ಕಿಂತ ಇದು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ನೀರು ಬಿಡ್ತಾ ಇದೆಯಲ್ಲ, ಈರುಳ್ಳಿ ನೀರು ಅಷ್ಟು ಬಿಟ್ಟಾದಮೇಲೆ ಕಡಲೆ ಹಿಟ್ಟು ಹಾಕೊಳ್ಳೋಣ, ಸ್ವಲ್ಪ ಹಾಕಂತ ಹೋಗೋಣ. ಫ್ರೆಂಡ್ಸ್, ಬೇಕಾದ್ರೆ ಹಾಕೊಳ್ಳಿಕ್ಕಾಗುತ್ತೆ. ಅದೇ ಈರುಳ್ಳಿ ಜೊತೆಗೆ ಇದನ್ನು ಕಲಿಸ್ಕೊಬಿಟ್ರೆ
ನೋಡಿ ಫ್ರೆಂಡ್ಸ್, ನಾನು ನೀರು ಹಾಕೋಬೇಕು ಅಂತಲೇ ಇಲ್ಲ ನೋಡಿ, ಈರುಳ್ಳಿ ಎಷ್ಟು ನೀರು ಇರುತ್ತೆ ಅಂತ, ಅದಕ್ಕೆ ನಾನು ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಕಡಲೆ ಹಿಟ್ಟು ಈ ಥರ ಕಲಿಸ್ಕೊಟ್ರೆ ಸಾಕು. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ, ಇಷ್ಟೇ ಸಾಕೊಂಡ್ರೆ ಇಷ್ಟೇ ಸಾಕು. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಲಸ ಆಯಿತು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇವಾಗ ಒಂದೆರಡು ನಿಮಿಷ ಬಿಟ್ಬಿಟ್ಟು ಫ್ರೆಂಡ್ಸ್ ಎಣ್ಣೆ ಬಿಡೋಣ. ಅಲ್ಲಿ ತನಕ ರೆಸ್ಟಿ ಕೊಡೋಣ. ತುಕ್ಕು ಪಾಪ ಕಿವಿಚಿ ನೋವಾಗಿರುತ್ತಲ್ವ, ಅದಕ್ಕೆ ರೆಸ್ಟಿ ಕೊಡೋಣ ಅಲ್ಲಿ ತನಕ. ಫ್ರೆಂಡ್ಸ್, ಮೊದಲು ಹಾಲು ಬಿಸಿನೇ ಮಾಡಿಲ್ಲ ಇವತ್ತು. ಫ್ರೆಂಡ್ಸ್, ನಾನಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಬೋಂಡ ಬಿಡೋಣ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಮೆತ್ತಗೆ ಎಷ್ಟು ಚೆನ್ನಾಗಿದೆ. ಎಣ್ಣೆ ಬಿಸಿ ಆಯ್ತಲ್ವ, ನೋಡ್ಬಿಡೋಣ. ಎಣ್ಣೆ ಬಿಸಿ ಆಗ್ತಾಯಿದೆ ಫ್ರೆಂಡ್ಸ್, ಬಿಟ್ಬಿಡೋಣ. ನಾನು ಸ್ವಲ್ಪನೂ ನೀರು ಹಾಕಿಲ್ಲ ನೋಡಿ, ಈರುಳ್ಳಿಲಿ ಏನು ನೀರು ಬಿಡುತ್ತೋ ಅದೇ. ನನ್ನ ಮಗಳು ಹೊರ ಕುತ್ಕೊಂಡು ಏನೋ ಕಿತಾಪತಿ ಮಾಡ್ತಾ ಇದೆ. ಏನು ಮಾಡ್ತಿದ್ಯಾ? ಇದು ಫ್ರೆಂಡ್ಸ್ ಎಲ್ಲ ಊಟ ಮಾಡೋಣ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಜಾಸ್ತಿ ಗ್ಯಾಸ್ನ ದೊಡ್ಡಕ್ಕೆ ಇಟ್ಕೋಬೇಡಿ, ಮೀಡಿಯಮಿಗೆ ಇಟ್ಕೊಂಡು ಬೇಯಿಸ್ಕೊಂಡು ಫ್ರೆಂಡ್ಸ್. ಹಾಂ, ಕಲರ್ ಚೇಂಜ್ ಆಯಿತು, ಚೆನ್ನಾಗಿ. ಫ್ರೆಂಡ್, ಇದ್ರ ಜೊತೆಗೆ ನೀವು ಕಟ್ಲೆಟ್ ಹಾಕಿ ಕಲ್ಸ್ಕೊತೀರಲ್ಲ, ಆವಾಗಲೇ ಸ್ವಲ್ಪ ಕಡಲೆ ಇದು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಕ್ರಿಪ್ಸಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕ್ರಿಪ್ಸಿ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಇಲ್ಲಿ ನೋಡಿ ಗರಿ ಆಗಿದೆ ನೋಡಿ. ಸೌಂಡ್ ಬರ್ತಾ ಇದೆಯಲ್ಲ, ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಸೌಂಡ್ ಬರ್ತಾ ಇದೆ ನೋಡಿ. ಈ ಥರ ಮಾಡಿಕೊಂಡ್ರೆ ಸಾಕು. ಇಷ್ಟಾದಮೇಲೆ ತೆಗೆದ್ರೆ ಸಾಕು. ನೀವು ಬೆಂಕಿ ಇನ್ನು ಗ್ಯಾಸ್ನ ಜೋರಾಗಿ ಇಟ್ಕೊಬಿಟ್ರೆ ಮೇಲ್ಗಡೆ ಫುಲ್ ಇದಾಗ್ಬಿಡುತ್ತೆ, ಒಳಗಡೆ ಬೆಂದೇ ಇರೋದಿಲ್ಲ. ಸೊ ಅದಕ್ಕೆ ನಾನು ಹೇಳಿದೆ, ಇದು ಮೀಡಿಯಮಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಲೋ ಫ್ಲೇಮಲ್ಲಂತೂ ಇಟ್ಕೊಳ್ಲಿಕ್ಕೆ ಹೋಗಬೇಡಿ, ಏನಕ್ಕಂದ್ರೆ ಎಣ್ಣೆ ಕುಡಿದ್ಬಿಡುತ್ತೆ. ಎಣ್ಣೆ ಆಗಿರುತ್ತೆ. ಇನ್ನೊಂದು ರೌಂಡ್ ಬಿಟ್ಟಿದ್ದೀನಿ ನೋಡಿ. ನನಗೆ ಈರುಳ್ಳಿ ಬೋಂಡ ತುಂಬ ಇಷ್ಟ, ಬೇರೆ ಎಲ್ಲದಕ್ಕಿಂತ ಈರುಳ್ಳಿ ಬಜ್ಜಿ ತುಂಬ ಇಷ್ಟ. ಫ್ರೆಂಡ್, ಬೇಜಾರು ಮಾಡ್ಕೋಬೇಡಿ, ಹಂಗೆ ಸ್ವಲ್ಪ ಈ ಬೆಂಗಳೂರು ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಭಾಷೆ ಆದರೆ ಬಡ ಅಂತ ಮಾತಾಡ್ಬಿಡ್ತೀನಿ ನಾನು. ನಮ್ಮ ಕಡೆ ಏನು ಮಾತಾಡ್ತಾರೆ, ಇವು ಬೆಂಗಳೂರು ಭಾಷೆಯಲ್ಲಿ ಏನು ಮಾತಾಡ್ತಾರೆ ಅನ್ನೋದೇ ಕನ್ಫ್ಯೂಸ್ ಆಗುತ್ತದೆ. ಯಾವುದಕ್ಕೆ ಏನಂತಾರೆ ಗೊತ್ತಾಗಿಲ್ಲ. ನಮ್ಮ ಕಡೆ ಈ ಬೋಂಡ ಅಂದರೆ ಆಲೂಗಡ್ಡೆ ಬೋಂಡ ಬರುತ್ತಲ್ಲ, ಅದಕ್ಕೆ ಒಂದಕ್ಕೆ ಬೋಂಡ ಅಂತಾರೆ. ಈ ಬಜ್ಜಿ, ಮೆಣಸಿನ್ಕಾಯಿ ಬಜೆ, ಗೋಲಿ ಬಜೆ ಎಲ್ಲ ಕೇಳಿರ್ತೀರಲ್ಲ, ಹಂಗಂತಾರೆ. ಬಜ್ಜಿ ಬೋಂಡ ಅಂತ, ಇದಕ್ಕೆಲ್ಲ ಬಜ್ಜಿ ಬೋಂಡ ಅನ್ನಲ್ಲ, ಆಲೂಗಡ್ಡೆ ಬೋಂಡಕ್ಕೆ ಮಾತ್ರ ಬೋಂಡ ಅಂತೀವಿ. ಬಿಸಿ ಆಗ್ತಿದೆ ನೋಡಿ. ಸಾಕೋಗ್ಬಿಟ್ರೆ ನಮ್ಮಮ್ಮ ಇವತ್ತು ಫೋನೇ ಮಾಡಿದ್ರು, ನೆಟ್ವರ್ಕ್ ಇಲ್ಲ ಅಂತ. ಏನಕ್ಕಂದ್ರೆ ನಾನು ಫೋನ್ ಮಾಡಿದಾಗಲ್ಲ ಫ್ರೆಂಡ್ಸ್, ಫೋನ್ ಆಗಲ್ವಾ. ಸೊ ನಮ್ಮ ಮಳೆಗಾಲದಲ್ಲಿ ಮಾತ್ರ ಹಾಗೆ, ಇಲ್ಲ ಅಂದರೆ ಬಾಕಿ ಟೈಮಲ್ಲಿ ನಾನೇ ಫೋನ್ ಮಾಡೋದು. ಅವ್ರಿಗೆ ನೆಟ್ವರ್ಕ್ ಇಲ್ಲ ಅಂದರೆ ನಮ್ಮಮ್ಮಗೆ ಫೋನ್ ಮಾಡಿದ್ರೆ ನೆಟ್ವರ್ಕ್ ಇದೆ ಅಂತ. ನಾನು ತುಂಬ ಸಲ ಫೋನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಬೋಂಡ ಸಾರಿ, ಏನಂತಾರೆ ಅಂದೇನೋ ಆವಾಗಲೇ, ಕಾಂದ ಬಜ್ಜಿ ಅದೇನು ನೇಮು. ಈರುಳ್ಳಿ ಬೋಂಡ, ಈರುಳ್ಳಿ ಬಜ್ಜಿ ನೋಡಿ ಫ್ರೆಂಡ್ಸ್. ಕಾಣಿಸುತ್ತಾ ಎಷ್ಟು ಒಳಗಡೆ ಎಷ್ಟು ನೀಟಾಗಿ ಬೆಂದಿದೆ ನೋಡಿ. ಅದೇ ಸಾರಿ, ಕಾಣಿಸುತ್ತಾ ಎಷ್ಟು ನೀಟಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಅವಾಗಲೇ ಹೇಳ್ದಂಗೆ ನಿಂಬೆ ಹಣ್ಣಿಂದ ನಮ್ಮ ಕಡೆ ಅಪ್ಪೆ ಹುಳಿ ಅಂತೀವಿ. ಬೇರೆ ಎಲ್ಲ ಬೆಂಗಳೂರು ಸೈಡ್ ಬೇರೆ ಎಲ್ಲ ಏನೇನಂತಾರೆ ಗೊತ್ತಿಲ್ಲ. ಬೆಂಗಳೂರಲ್ಲೆಲ್ಲ ರಸಮ್ ಅಂತಾರೆ. ಮಾಡೋಣ ಬನ್ನಿ. ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅದನ್ನು ಮಾಡ್ತೀನಿ ಫ್ರೆಂಡ್ಸ್. ಬೇರೆ ಏನು ಹೆಂಗೆ ಮಾಡ್ತಾರೆ ಅದು ನಂಗೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಮಾಡೋಣ ಬನ್ನಿ. ನಾನಿಲ್ಲಿ ನಿಂಬೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರು ಹಾಕೊತೀನಿ ಫ್ರೆಂಡ್ಸ್. ನಾನಿಲ್ಲಿ ನಿಂಬೆ ಹಣ್ಣಿನ ರಸ ಹಿಂದಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 1 ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ.
ಆಮೇಲೆ ಫ್ರೆಂಡ್ಸ್ ನಾನು ಇಲ್ಲಿ ಸಕ್ಕರೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಜಾಸ್ತಿ ಹುಳಿ ತಿನ್ನೋಕೆ ಹುಳಿ ಊಟಕ್ಕೆ ಸರಿ ಆಗೋದು, ಅದಕ್ಕೋಸ್ಕರ ಬೆಲ್ಲ ಆ್ಯಕ್ಚುಲಿ ಬೆಲ್ಲ ಇಲ್ಲ, ಅದಕ್ಕೆ ನಾನು ಇಲ್ಲಿ ಸಕ್ಕರೆ ಹಾಕೊತಾ ಇದ್ದೀನಿ 2 ಸ್ಪೂನು. 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹೋಗು ನೀ ಆ ಕಡೆ ಹೋಗು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಬೇರೆ ಯಾವ ಥರನೂ ಅಡುಗೆ ಮಾಡ್ತಾಯಿಲ್ಲ. ನಮ್ಮ ಕಡೆ ನಾನು ಹೇಳಿದ್ದೀನಲ್ಲ, ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ, ಅಂದರೆ ಮಾಡೋ ಅಪ್ಪೆ ಹುಳಿ, ಇದು ರಸಮ್ ಅಲ್ಲ, ಅಪ್ಪೆ ಹುಳಿ. ಅದಕ್ಕೆ ಸ್ವಲ್ಪ ಚೇಂಜ್ ಆಗಿ ಮಾಡ್ಕೊತಾರೆ, ಬಟ್ ನಂಗೆ ಗೊತ್ತಿಲ್ಲ. ನಾನು ಈ ಕಡೆ ಅಡುಗೆ ಅಷ್ಟು ಮಾಡಲ್ಲ, ನಮ್ಮ ಸೈಡ್ ಅಡುಗೆನೇ ನಾನು ಜಾಸ್ತಿ ಮಾಡ್ಕೊಳ್ಳೋದು. ಅದು ಬಿಟ್ಟರೆ ನಾನು ಸ್ವಲ್ಪ UK ಕಡೆ, ಯಾಕಂದರೆ ನನ್ನ ಹಸ್ಬೆಂಡ್ UK ಅವರಲ್ವ, ಅವರಿಗೆ ಈ ಶೇಂಗಾ ಚಟ್ನಿ, ಶೇಂಗಾ ಸಾರು ಅಂತಂದ್ರೆ ಇರುತ್ತಲ್ಲ, ಚಪಾತಿ ಮಾಮೂಲಿ ಎಲ್ಲರೂ ಮಾಡ್ತಾರೆ, ಆ ಥರ ಅಡುಗೆ ಮಾಡ್ತೀನಿ ಅಷ್ಟೇ. ಎಲ್ಲೆಲ್ಲೋ ಯೂಟ್ಯೂಬ್ ನೋಡ್ಕೊಂಡು ನಾನು ಒಂದೊಂದು ಅಡುಗೆ ಮಾಡ್ತೀನಪ್ಪ. ನಂಗೆ ನಿಜ ಸ್ವಲ್ಪ ಅಡುಗೆ ಅಷ್ಟೆಲ್ಲ ಈ ಕಡೆ ಬರೋಲ್ಲ. ನೋಡಿ ಫ್ರೆಂಡ್ಸ್, ಸಕ್ಕರೆ ಎಲ್ಲ ಫುಲ್ಲು ಕರಗಿದೆ. ತುಂಬ ಸ್ವೀಟ್ ಹಾಕೋಬೇಡಿ, ಲೈಟಾಗಿ ಸ್ವೀಟ್ ಹಾಕೊಳ್ಳಿ. ನಿಂಬೆ ಹಣ್ಣೆ ತುಂಬ ಹುಳಿ ಇತ್ತು ಅಂದರೆ ಮಾತ್ರ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಇದು ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಹುಳಿ ಹಾಕೊಂಡ್ರೆ ಹುಳಿನೇ ಬರುತ್ತೆ, ಸಾರಿ ಸಕ್ಕರೆ ಹಾಕೋಬಿಟ್ರೆ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ನಾನು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಎತ್ತೆ ತೋರಿಸ್ಬಿಡ್ತೀನಿ. ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, 4 ಕರಿಬೇವು, 1 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು. ನೋಡಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ, ಆಮೇಲೆ ಜೀರಿಗೆನೂ ಹಾಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡಿದ್ದೀನಲ್ಲ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ, ಅದ್ರ ಜೊತೆ ಇದಾಯಿತು. ಅದಾದಮೇಲೆ ನಾನಿಲ್ಲಿ ಕರಿಬೇವು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಕರಿಬೇವು ಜೊತೆಗೆ ಒಣಮೆಣಸಿನ್ಕಾಯಿನ ಹಾಕೊಂಡು ಒಂದ್ಸಲ ಫ್ರೈ ಮಾಡ್ತೀನಿ. ಆಮೇಲೆ 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಬಿಡಿ. ಇಲ್ಲಿ 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಏನಕ್ಕಂದರೆ ಫುಲ್ ಇದಾಗ್ಬಿಡುತ್ತೆ, ಅದು ಅರಿಶಿನ ಕಲರ್ ಚೇಂಜ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಏನಕ್ಕಂದರೆ ಬಿಸಿ ಎಣ್ಣೆ ಜೊತೆ ಹಾಕೊಂಡು ಪರವಾಗಿಲ್ಲ. ಅದಾದಮೇಲೆ ಫ್ರೆಂಡ್ಸ್, ನಿಂಬೆ ಎಣ್ಣೆ ಇದು ಮಾಡಿಟ್ಕೊಂಡಿದ್ದೀನಲ್ಲ ಹಾಕೊಂಡಿದ್ರೆ ಆಯ್ತು. ಫ್ರೆಂಡ್ಸ್, ನಮ್ದು ಇಲ್ಲಿ ಹಿಂಗೆ ಹಾಕೋಬೇಕಿತ್ತು, ನೀವು ದಯವಿಟ್ಟು ಹಿಂಗೆ ಸೇರಿಸ್ಕೊಳ್ಳಿ. ರೆಡಿ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ಫ್ರೆಂಡ್ಸ್ ಸೂಪರ್ ಆಗಿದೆ. ಏನೋ ನಿಮ್ಗೆ ತೋರ್ಸಕ್ಕೆ ಹೋದ ಹೇಳೋಕ್ಕಿಲ್ಲ, ಸೂಪರ್ ಆಗಿದೆ. ಏನದು ನನ್ನ ಮಗಳು ಹೇಳ್ತಿದ್ದಾಗಲ್ಲ, ಅವಾಗ ಬಂದು ನೀರು ನೀ ಕಾಲ ನೀರು ಅದೆಲ್ಲ ಏನೋ ಅಲ್ಲ ಫ್ರೆಂಡ್ಸ್. ಅದೇ ತೋರ್ಸ್ಲಿಕ್ಕೋಸ್ಕರ ಏನೋ ಗೊತ್ತಿಲ್ಲ, ಸಕ್ಕತ್ತಾಗ್ಬಿಟ್ಟು ನಿಜವಾಗ್ಲೂ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೇನೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಸೂಪರ್ ಇಲ್ಲ ಅಂತ ನಂಗೆ ಹೇಳಿ. ನಮ್ಮ ಕಡೆ ಎಲ್ಲರೂ ಈ ಥರ ಮಾಡಿಕೊಂಡು ಊಟ ಮಾಡ್ತಾರೆ. ಬೇಸಿಗೆಗಾಲ ಕಂಡು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಪಲ್ಯ, ಹಪ್ಪಳ ಹಿಂಗೆ ಬೇಕಾದ್ರೂ ಹಾಕೋ ತಿನ್ಬೋದು ಸೈಡಲ್ಲಿ. ನಾನು ಅವಾಗಲೇ ಬಜ್ಜಿ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಅನ್ನ ಮಾಡಿಬಿಟ್ಟು ಊಟ ಮಾಡಬೇಕು. 9 ಗಂಟೆಗೆ ನಮ್ಮದು ಕಾಟ್ಲಿ ಕಿಚನ್ ಬರುತ್ತೆ, ಅದು ಮಾತ್ರ ಮಿಸ್ ಮಾಡಲ್ಲ. ಅಲ್ಲಿ ಅಡುಗೆ ಮಾಡೋಕ್ಕಿಂತ ಫ್ರೆಂಡ್ಸ್ ಜಾಸ್ತಿ ಕಾಮಿಡಿ ಇರುತ್ತೆ. ನನಗೆ ಕಾಮಿಡಿ ನೋಡೋದು ತುಂಬ ಇಷ್ಟ ಆಗುತ್ತೆ. ಏನಂದರೆ ಈ ಥರ ಡಬಲ್ ಮೀನಿಂಗು ಅದು ಇದೆಲ್ಲ ಜಾಸ್ತಿ ಇರೋದಿಲ್ಲ, ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ, ನಾನು ಯಾವುದು ಜಾಸ್ತಿ ಕಾಮಿಡಿ ಶೋ ನೋಡೋದಿಲ್ಲ. ನನ್ನ ಮಗಳಿಗೆ ನಾನು ಹೊಡಿಬೇಕು ಅನಿಸ್ತಾ ಉಂಟು ಫ್ರೆಂಡ್ಸ್. ಎಂತಕ್ಕೆ ಗೊತ್ತಾ, ಕುಡಿಯೋ ನೀರೆಲ್ಲ ಲೋಟದಲ್ಲಿ ಹಾಕ್ಕೊಂಡು ಚಲ್ತಾ ಇದ್ದಾಳೆ. ಎಂತ ಹೇಳೋದು ಮರ ಐತಿ ಅವಳಿಗೆ, ಎಂತ ಹೇಳೋದು, ಎಂತ ಹೇಳಂಗಿಲ್ಲ ಅವಳಿಗೆ. ಓಕೆ ಫ್ರೆಂಡ್ಸ್, ಅನ್ನ ಮಾಡಿಬಿಟ್ಟು ಊಟ ಮಾಡಬೇಕು. ಆಲ್ರೆಡಿ ಟೈಮ್ ಆಯಿತು, 9 ಗಂಟೆ ಆಯಿತು, ಇಲ್ಲ 8:29 ಆಯಿತು. ಅನ್ನ ಮಾಡೋದ್ರಿಗೆ ಸ್ವಲ್ಪ ಆಗುತ್ತೆ. 9 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಫ್ರೆಂಡ್ಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಆಯಿತು, 9 ಗಂಟೆನೂ ಆಗೋಯ್ತು. ನೋಡಿ ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಪ್ಪೆ ಹುಳಿ ಅಂತ ಅಂದಿದ್ದೀನಲ್ಲ, ಇದು ನಿಮ್ಮ ಕಡೆ ರಸಮ್ ಅಂತಾರೆ, ನಮ್ಮ ಕಡೆ ಅಪ್ಪೆ ಹುಳಿ ಅಂತಾರೆ. ನೋಡಿ ಗೊಜ್ಜಿ. ಇವಾಗ ಅನ್ನ ಹಾಕ್ಕೊಂಡು ನನ್ನ ಮಗಳಿಗೆ ಊಟ ಮಾಡಿಸಿ, ಊಟ ಮಾಡಿಬಿಟ್ಟು 4 ಪಾತ್ರೆ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಊಟ ಮಾಡಿಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ವಿಡಿಯೋ ಇದೆ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಮಾಡ್ಕೊಳ್ಳೋದೆ ಫ್ರೆಂಡ್ಸ್. ಇನ್ನೇನು ಬೆಳಗ್ಗೆ ಬಟ್ಟೆ ಎಲ್ಲ ತೊಳಿಬೇಕು, ನಾಳೆ ಸಂಡೇ ಅಲ್ವಾ, ನೋಡಬೇಕು. ಓನರ್ ಮನೆಯವ್ರ ಬಟ್ಟೆ ತೊಳೆದಾಕಿದ್ರೆ ತೊಳಿಲಿಕ್ಕಾಗಲ್ಲ, ನಾಡಿದ್ದು ತೊಳಿಬೇಕಾಗತ್ತೆ. ಯಾಕಂದರೆ ಅವ್ರದ್ದು ತುಂಬ ಬಟ್ಟೆ ಇರುತ್ತೆ, 4 ಜನದ ಬಟ್ಟೆ ಇರುತ್ತೆ. ಸೊ ಒಣಗಿಸ್ಲಿಕ್ಕೆ ಜಾಗ ಇರೋದಿಲ್ಲ, ಅದಕ್ಕೆ ನನಗೆ ಮತ್ತೆ ಬಟ್ಟೆ ತೊಳ್ಕೊಬಿಟ್ರೆ ಎಲ್ಲೂ ಜಾಗ ಇರಲ್ಲ. ನಾನು ಸುಮಾರು ತೊಳಿಬೇಕಾಗುತ್ತೆ. ನಾಳೆ ಬೆಳಗ್ಗೆ ನೋಡಬೇಕು, ಅವ್ರು ಇವತ್ತು ತೊಳೆದಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ, ನೋಡಿಲ್ಲ. ತೊಳೆದಿಲ್ಲ ಅಂದರೆ ನಾಳೆ ತೊಳಿಬೇಕು, ಇಲ್ಲ ಅಂದರೆ ನಾಡ್ದು ತೊಳಿಬೇಕು ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ಮಗಳಿಗೆ ಯಾಕೋ ನಿದ್ದೆ ಬರ್ತದೆ ಏನೋ ಗೊತ್ತಿಲ್ಲ, ಮೈ ಮೇಲೆ ಇದು ಮಾಡ್ತಾ ಇದ್ದಾಳೆ. ಬೇಗ ಬೇಗ ಊಟ ಮಾಡಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಪಾತ್ರೆನ ತೊಳೆದಾಯ್ತು. ಸ್ವಲ್ಪ ಕಾಟ್ಲಿ ಕಿಚನ್ ನೋಡ್ತಾ ಇದ್ದೀನಿ.
ಇವಾಗ ಜಸ್ಟ್ ಪಾತ್ರೆ ತೊಳೆದಿದ್ದು ಕೈಯೆಲ್ಲ ತೊಗೊಂಡು ತೊಗೊಬಂದು ಫ್ರೆಂಡ್ಸ್. ಅವಾಗ ಇನ್ನೇನಿಲ್ಲ ಫ್ರೆಂಡ್ಸ್, ಇವಳಂತೂ ನೋಡಿ ಹೆಂಗೆ ಓಡಾಡ್ತಿದ್ದೆ. ಏನ್ ಗೊತ್ತಾ ನನ್ನ ಮಗಳಿಂದು ಸುಮ್ಮನೆ 11 ಗಂಟೆ 12 ಗಂಟೆಗೆ ಮಲ್ಕೊಬಿಡ್ತಾಳ. ಅದಾದಮೇಲೆ ಬೆಳಿಗ್ಗೆ ಆದರೂ ಅಷ್ಟೇ ಫ್ರೆಂಡ್ 10ರಿಂದ 11 ಗಂಟೆ ತನಕ ಮಲ್ಕೊಬಿಡ್ತಾಳೆ. ಮಲ್ಕೋದು ಎಪ್ಸೋದು ಹೋಗಿ ಟೈಮ್ ಆಯ್ತು ಅಂತ ಅವಳು ಹೇಳೋ ತನಕ ನಮ್ಮದು ತಿಂಡಿನೂ ತಿನ್ನಲ್ಲ. ಅವಳ ಒಬ್ಬಳೆ ಕೊಟ್ಟರೆ ತಿನ್ನಲ್ಲ, ನನ್ನ ಜೊತೆಗಾದರೂ ಹಾಗೆ ಹಿಂಗೆ ಮಾಡ್ತಾ ತಿಂತಾಳೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದಾಳೆ ನೋಡಿ ಫ್ರೆಂಡ್. ಹೇಳಿ ಜುಟ್ಟ ಹಾಕೊಂಡಾಳ, ಅದನ್ನು ತೋರಿಸ್ತಾ ಇದ್ದಾಳೆ. ಏನೇನು ಜಿಟ್ಟ ಹಾಯ್ ಮಾಡಲಿಲ್ಲ ಅವರಿಗೆ. ಹಾಯ್ ಊಟ ಆಯ್ತಾ? ನಂದು ಆಯ್ತು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್. ಹೋಯ್ತಾ? ಓಕೆ ಫ್ರೆಂಡ್ಸ್, ಎಲ್ಲರೂ ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿ ಸುಮ್ಮನೆ ಇರೋ ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. ಇವಳ ಜೊತೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಒಂದೊಂದು ಸಬ್ಸ್ಕ್ರೈಬ್, ಒಬ್ಬೊಬ್ಬರು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರು ನನಗೆ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಪದೇ ಪದೇ ಹೇಳ್ತಾನೆ ಇರ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೇನು ಇಲ್ಲ ಫ್ರೆಂಡ್ಸ್, ನಾನು ಮಾಡಿರೋ ಬಜ್ಜಿ ಮತ್ತು ಅಪ್ಪೆ ಹುಳಿ ರಸಮ್ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ಸ್ ಮಾಡಿ, ಚೆನ್ನಾಗಿದೆ ಇಲ್ವ ಅಂತ ಹೇಳಿ. ಒಳ್ಳೊಳ್ಳೆ ಅಡುಗೆ ನಮ್ಮ ಸೈಡ್ ಅಡುಗೆ, ಸಿರ್ಸಿ ಕಡೆ ಅಡುಗೆ ಒಂದೊಂದನ್ನು ಮಾಡಿ ತೋರಿಸ್ತೀನಿ. ದಯವಿಟ್ಟು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನನಗೆ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ, ನಾನು ಮಾಡ್ತೀನಿ. ನನಗೇನು ಮಾತಾಡ್ತೀನಿ ಅದನ್ನೇ ಮಾತಾಡ್ತೀನಿ. ಅಯ್ಯೋ ಓಕೆ ಫ್ರೆಂಡ್ಸ್, ನಾಳೆ ನಾನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಓಕೆ ಬಾಯ್ ಬಾಯ್. ಓಕೆ ಬಾಯ್ ಫ್ರೆಂಡ್ಸ್.